ನೀವು ಹೇಳೋದೇನು, ಇಡೀ ದೇಶದಲ್ಲಿ ಗ್ಯಾರಂಟಿಗಳನ್ನು ಕೊಡೋಕೆ ಶುರು ಮಾಡಿದ್ದು ನಾವೇ, ನಮ್ಮಿಂದ ಬಿಜೆಪಿಯವರು ಕಾಪಿ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳೋದು. ಇಲ್ಲಿರೋ ಬರುವಂತ ನಾಯಕರುಗಳನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಹಾಗಾಗಿ ಈಗ ಇದನ್ನ ಹೊಣೆಯನ್ನ ನೀವೇ ಹೊತ್ಕೊಳ್ಬೇಕಾಗಿರೋದು. ಕಾಸು ಕೊಡೋಕೆ ಶುರು ಮಾಡಿದವ್ರು ಯಾರು? ಕಾಸು ಕೊಡೋಕೆ ಶುರು ಮಾಡಿದವ್ರು ಯಾರು? ಅಕೌಂಟಿಗೆ ಹಾಕಕ್ ಶುರು ಮಾಡಿದವ್ರು ಯಾರು? ಒಂದು ನಿಮಿಷ ಕರ್ನಾಟಕ ರಾಜ್ಯ ಆಗ್ಲಿ ಇಡೀ ದೇಶ ಆಗ್ಲಿ ಬೆಲೆ ಏರಿಕೆ ಮಾಡಿದವ್ರು ಯಾರ್ರಿ? ನೀವು ಯಾವ್ದಕ್ಕೂ ಹೋದ್ರೆ ಯಾವ್ದಕ್ಕೂ ನೀವು ಡೀಸೆಲ್ ರೇಟು ಪೆಟ್ರೋಲ್ ರೇಟು ಯಾಕೆ ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ? ಮಮತಾ ಅವರೇ ಒಂದು ನಿಮಿಷ, ಮಮತಾ ಅವರೇ ಅರುಣ್ ಅವರೇ ದಯವಿಟ್ಟು ಕೇಳಿಸ್ಕೊಬೇಕು. ಹೇಳಿ. ಬಿಜೆಪಿ ಬಂದ ಮೇಲೆ 2014 ನಂತರ ಪ್ರತಿಯೊಂದು ಬಿಜೆಪಿ ಅಂದ್ರೆ ಬೆಲೆ ಏರಿಕೆ. ಜನ ಯಾಕೆ ಆಯ್ಕೆ ಮಾಡ್ತಿದ್ದಾರೆ? ಒಂದು ನಿಮಿಷ, ಜನಸಾಮಾನ್ಯರ ಕಣ್ಣೀರಲ್ಲಿ ಕೈ ನೀವು ಗ್ಯಾರಂಟಿ ಯಾಕೆ ಕೊಟ್ರಿ ಅಂತ ಕೇಳ್ತಾ ಇದ್ದೀರಲ್ಲ. ಅಲ್ಲಲ್ಲ, ಜನ ಯಾಕೆ ಆಯ್ಕೆ ಮಾಡ್ತಾ ಇದ್ದಾರೆ ಹಂಗಿದ್ದಾಗ? ಬಿಹಾರದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಜನ ಹಾಕ್ಬಾರ್ದಾಗ. ಕರ್ನಾಟಕದಲ್ಲಿ ಪೆಟ್ರೋಲ್ ಡೀಸೆಲ್ ರೇಸ್ ಮಾಡಿದ ಯಾರು ಪ್ರೈಸ್? ಡಾಕ್ಟ್ರೆ ಒಂದ್ ನಿಮಿಷ ಇರಿ. ಕರ್ನಾಟಕದಲ್ಲಿ ಬರ್ತ್ ಸರ್ಟಿಫಿಕೇಟ್ ಅನ್ನ 5 ರಿಂದ 50 ಒಂದ್ ನಿಮಿಷ ಇರಿ. ಡಾಕ್ಟ್ರೆ ಒಂದ್ ನಿಮಿಷ ಇರಿ. ಶ್ರೀನಿವಾಸ್ ಅವರೇ ಗೋ ಹೆಡ್ ಮಾತಾಡಿ. ಮಾತಾಡಿ. ನೀವು ಸಂಪೂರ್ಣವಾಗಿ ಮುಗಿಸಿದ ಮೇಲೆ ಹೇಳ್ತೀನಿ, ಮಾತಾಡಿ. ನೀವು ಹೇಳೋದಕ್ಕೆ ಬಿಡಲ್ಲ ಅಂದ್ರೆ ಯಾಕಂದ್ರೆ ನೀವು ಭಾಷಣ ಶುರು ಮಾಡ್ತೀರಾ ಅನ್ನೋದಷ್ಟೇ, ಚುಟುಕಾಗಿ ಹೇಳಿ ಮುಗಿಸ್ಬೇಕು. ಓಕೆ, ಸಂಪರ್ಕ ಕಡಿತಗೊಂಡಿದೆ. ಭಾಷಣ ಮಾಡೋದು ಬೇಡ. ಮಹೇಶ್ ತೆಂಗಿನಕಾಯಿ ಅವರು ಕೂಡ ನಮ್ಮ ಜೊತೆಗೆ ಈಗ ಜಾಯಿನ್ ಆಗಿದ್ದಾರೆ. ಡೀಸೆಲ್ ಮತ್ತು ಪೆಟ್ರೋಲ್ ರೇಟ್ ಡಾಕ್ಟರ್ ಒಂದ್ ನಿಮಿಷ ದೇಶದಲ್ಲಿ ಒಂದಿದೆ, ಇಲ್ಲ ಸಂಪರ್ಕ ಕಡಿತಗೊಂಡಿದೆ. ಒಂದ್ ನಿಮಿಷ ಇರಿ. ಓಕೆ ಓಕೆ. ಮಹೇಶ್ ತೆಂಗಿನಕಾಯಿ ಅವರೇ, ಏನ್ ನಿಮ್ಮ ಮುಖದಲ್ಲೂ ಏನ್ರಿ ಇಷ್ಟೊಂದು ಖುಷಿ ಖುಷಿ ಲವಲವಿಕೆ? ಕರ್ನಾಟಕದಲ್ಲಿ ಇದ್ದಾಗ ಈ ಲವಲವಿಕೆನೇ ಬರ್ಲಿಲ್ಲ 65 ಸೀಟಿಗೆ ಹೋದಾಗ. ಇಲ್ಲ, ಕರ್ನಾಟಕದಾಗಿದ್ದಾಗೂ ಅದೇ ಲವಲೇಖೆ ಇದೆ, ದೇಶದಲ್ಲಿ ಆಗಿರ್ತಕ್ಕಂಥ ಎಲ್ಲಾ ಚುನಾವಣೆ ಸಂದರ್ಭದಲ್ಲೂ ನಮ್ದು ಅದೇ ಲವಲೇಖೆ ಇದೆ. ನಿನ್ನೆ ತಾನೇ ನಾನು ಪ್ರೆಸ್ ಸ್ಟೇಟ್ಮೆಂಟ್ ಕೊಡುತ್ತು ಅಂತ ಹೇಳಿದ್ದೆ, ಕಾಂಗ್ರೆಸ್ನವ್ರಿಗೆ ಕುಣ್ಯಾಕ್ ಬರಲಿಲ್ಲ ಅಂದ್ರೆ ನೆಲ ಡೊಂಕ್ ಅಂತಾರ ಅನ್ನುವಂಥದ್ದನ್ನು ಇವತ್ತದು ಅಕ್ಷರಶಃ ಪಾಲಿಸುವಂಥ ನಿಟ್ಟಿನಲ್ಲಿ ಆಗ್ತಾ ಇದೆ. ಇವತ್ತು ರಾಹುಲ್ ಗಾಂಧಿ ಅವರೇನು ಮತ ಚೋರಿ ಅಂತ ಹೇಳಿದ್ರು, ಅಂದರೆ ಮತ ಚೋರಿ ಅಂತ ಹೇಳಿದಾಗ ಕ್ಲಿಯರಿಟಿ ಆಗಿತ್ತು ಅವ್ರಿಗೆ. ನಾವು ಬಿಹಾರದಲ್ಲಿ ಸಫಾಯಿ ಆಗ್ತೇವೆ ಅನ್ನತಕ್ಕಂಥ ಕಾರಣಕ್ಕಾಗಿ ಈ ಮತ ಚೋರಿಯನ್ನು ಪ್ರಸ್ತುತಪಡಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಮತ್ತು ಅದು ಯಾವುದೂ ಕೂಡ ಸಕ್ಸಸ್ ಆಗಿಲ್ಲ. ಇವತ್ತು ಬಿಹಾರದ ಜನತೆಗೆ ನಮ್ಮ ಕರ್ನಾಟಕ ಜನರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನರೇಂದ್ರ ಮೋದಿಯವರು ಮತ್ತು ನಿತೀಶ್ ಕುಮಾರ್ ಅವರ ನಾಯಕತ್ವಕ್ಕೆ NDA ಒಕ್ಕೂಟಕ್ಕೆ ಬಹುದೊಡ್ಡದಾಗಿರ್ತಕ್ಕಂಥ ಗೆಲುವನ್ನು ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಕೂಡ. ನಾನು ನಿಮ್ಮ ನಗುವನ್ನ, ನಿಮ್ಮದು ಮತ್ತು ಡಾಕ್ಟರ್ ಭರತ್ ಶೆಟ್ಟಿ ಅವರ ನಗುವನ್ನ ಹಿಂಗೆ ಹೇಳ್ಬೋದಾ? ಓಹೋ ಆಯಿತು, ಬಿಹಾರದಲ್ಲಿ ನಾಳೆ ನಮಗೂ ಇನ್ನೊಂದು 2028ಕ್ಕೆ ನಮಗೂ ಸಿಗುತ್ತೆ, ರಾಜ್ಯದಲ್ಲಿ ಒಂದು ಅವಕಾಶ ಸಿಗಬಹುದೇನೋ ಅನ್ನುವಂಥ ಕನಸು ಲಡ್ಡು ಬಂದು ಬಾಯಿಗೆ ಬಿತ್ತಾ? ಸಿಗ್ಬೋದೇನೋ ಅಲ್ಲ, ಸಿಗ್ತದೆ ಡೆಫಿನೆಟ್ಲಿ. ಅದಕ್ಕೋಸ್ಕರ ಈ ನಗುದಾ? ಅದಕ್ಕೋಸ್ಕರ ಇಬ್ಬರಲ್ಲೂ 100% ಅಲ್ಲಲ್ಲ, 100% ಬಿಜೆಪಿ ಬರಬೇಕು. 100% 2028 ಅದಕ್ಕಿಂತ ಮುಂಚಿತವಾದ್ರೂ ಕೂಡ. ಆಯ್ತು, ಈಗ ಬಿಹಾರಕ್ಕೆ ವಾಪಸ್ ಬರೋಣ. ಬಿಹಾರದಲ್ಲಿ ಈಗ ಯಾರನ್ನ ಮುಖ್ಯಮಂತ್ರಿ ಮಾಡ್ತೀರಾ ನೀವು? ಆ ಪ್ರಶ್ನೆಗೆ ಉತ್ತರ ಕೊಡಿ. ಇಲ್ಲಿ ತನಕ ನೀವು ಯಾರು ನಿತೀಶ್ ಕುಮಾರ್ ಅವ್ರನ್ನ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಿಲ್ವಲ್ಲ, ಯಾರು ಹೊಸಬ್ರನ್ನ ತರ್ತೀರಾ? ಭಾರತೀಯ ಜನತಾ ಪಾರ್ಟಿ ನೋಡಿ, ಭಾರತೀಯ ಜನತಾ ಪಾರ್ಟಿ ನಾಯಕತ್ವ ಮತ್ತು NDA ಗಠಬಂಧನ ಅದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುತ್ತೆ. ಇವತ್ತು ಸಾಯಂಕಾಲ ಒಳಗಡೆ ಅದರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು NDA ಗಠಬಂಧನ ತೆಗೆದುಕೊಂಡು ಯಾರು ಮುಖ್ಯಮಂತ್ರಿ ಬಳಸಿ ಬಿಸಾಡ್ತೀರಾ ಅಂತ ನನ್ನ ಪ್ರಶ್ನೆ. ಓಕೆ, ವಾಪಸ್ ಬರ್ತೀವಿ ಸರ್, ವಾಪಸ್ ಬರ್ತೀವಿ. ಒಂದೇ ನಿಮಿಷ, ಒಂದು ಬ್ರೇಕಿಂಗ್ ಇದೆ. NDA ಮೈತ್ರಿಕೂಟ ಮುನ್ನುಗ್ತಾ ಇದೆ. 187 ಕ್ಷೇತ್ರಗಳಲ್ಲಿ NDA ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 52 ಕ್ಷೇತ್ರಗಳಲ್ಲಿ MGP ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಆಕ್ಚುಲಿ ಇವ್ರ ನಂಬರ್ಸು ಕಡಿಮೆ ಆಗ್ತಾ ಬರ್ತಾ ಇದೆ. 42, 52 ಅನ್ನುವಂತಹ ನಂಬರು. ಸ್ಪೆಷಲಿ RJD 42. ಸ್ಟಾರ್ಟಿಂಗಲ್ಲಿ ಓಪನಿಂಗ್ ಚೆನ್ನಾಗಿತ್ತು, ಬಟ್ ನಿಧಾನಕ್ಕೆ ಸುತ್ತುಗಳು ಜಾಸ್ತಿ ಆಗ್ತಾ ಇದ್ದ ಹಾಗೆ 52 ಕ್ಷೇತ್ರಗಳಲ್ಲಿ ಮಾತ್ರ MGB ಕಮಾಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಮಹೇಶ್ ತೆಂಗಿನಕಾಯಿ ಅವರು, ನಾನು ಒಂದು ಪ್ರಶ್ನೆ ಕೇಳಿದ್ದೆ, ನಿತೀಶ್ ಕುಮಾರ್ ಅವರನ್ನು ಬಳಸಿ ಬಿಸಾಡ್ತೀರಾ ಹೇಗೆ ಅಂತ. ನೋಡಿ, ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಅದನ್ನು ಮಾಡೋದಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಇವತ್ತು ನಾವು ಚುನಾವಣೆ ಹೋದಂಥ ಸಂದರ್ಭದಲ್ಲಿ ಈ ವಿಶ್ವಕ್ಕೆ ನಾಯಕರಾಗಿರ್ತಕ್ಕಂಥ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಮತ್ತು ನಿತೀಶ್ ಕುಮಾರ್ ಅವರು ಒಟ್ಟಾಗಿ ಸೇರಿ ನಾವು ಚುನಾವಣೆಯನ್ನು ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಆ ರೀತಿಯಾದಂಥ ವ್ಯತ್ಯಾಸವನ್ನು ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿ ಮಾಡಿದ್ರಿ, ಆಮೇಲೆ ಅವ್ರ ಕತೆ ಏನಾಯ್ತು, ದೇವೇಂದ್ರ ಫಡ್ನವೀಸ್ ಅವ್ರು ಹೆಂಗ್ ಬಂದ್ರು ನೋಡಿದ್ವಿ, ಸರ್ಬಾನಂದ ಸೋನೋವಾಲ್ ಅವ್ರನ್ನು ಕೂಡ ಹಂಗೆ ನೋಡಿದ್ವಿ ನಾವು ಅಸ್ಸಾಂನಲ್ಲಿ. ಹಿಂಗಾಗಿ ಒಂದು ಡೌಟ್. ಇಲ್ಲ ಮೇಡಮ್ ಆ ರೀತಿಯಾದ ಯಾವುದೇ ರೀತಿಯಾದಂಥ ಸಂಶಯ ಪಡೋ ಅಗತ್ಯತೆ ಇಲ್ಲ. ತಾವು ಅರ್ಥ ಮಾಡ್ಕೊಳ್ಳಿ, ಮಹಾರಾಷ್ಟ್ರದಲ್ಲಿ ನಮ್ದು ಹೈಯೆಸ್ಟ್ ನಂಬರ್ ಆಫ್ ಸೀಟ್ಸ್ ಇದ್ದಾಗೂ ಕೂಡ
ಗಠಬಂಧನ ದೃಷ್ಟಿಯಿಂದ ನಾವು ಅಲ್ಲಿ ಏಕನಾಥ್ ಶಿಂದೆ ಅವರಿಗೆ ಮುಖ್ಯಮಂತ್ರಿಯನ್ನು ಮಾಡಿದ್ವಿ, ಅದು ತಮ್ಗೆ ಗೊತ್ತಿರ್ಬೋದು. ತದನಂತರ ಮಾಡಿದಾಗೂ ಕೂಡ ಇವತ್ತು ಏಕನಾಥ್ ಶಿಂದೆ ಅವರಾಗಲಿ, ನಮ್ಮ ದೇವೇಂದ್ರ ಫಡ್ನವೀಸ್ ಅವರಾಗಲಿ, ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಸೇರಿಸಿ ಸರ್ವಸಮ್ಮತದ ನಿರ್ಣಯ ಆಗಿದೆ. ಯಾವುದೇ ರೀತಿಯಾದಂಥ ನಿರ್ಣಯ ಅನ್ನುವಂಥದ್ದಲ್ಲ, ಸರ್ವಸಮ್ಮತ ನಿರ್ಣಯ ಆಗುತ್ತೆ. ಅದರ ಅನುಗುಣವಾಗಿ ಇವತ್ತು ಫಡ್ನವೀಸರನ್ನ ಮುಖ್ಯಮಂತ್ರಿಯನ್ನು ಮಾಡುವಂಥದ್ದು ಆಗ್ತಾ ಇದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ, ಎಲ್ಲರೂ ಸಹಮತದಿಂದ ಆಗಿರತಕ್ಕಂಥದ್ದು ಅನ್ನೋಂಥದ್ದು ಅಷ್ಟೇ ಸ್ಪಷ್ಟವಾಗಿ. ಕರೆಕ್ಟ್ ಅಲ್ವಾ? ನನಗೆ ಅದೇ ಕುತೂಹಲ ಆಗಿರೋದು. ಪಾಪ ಕರ್ನಾಟಕದಲ್ಲಿರುವಂಥ BJP ನಾಯಕರೆಲ್ಲ ಕಷ್ಟಪಟ್ಕೊಂಡು 2028ರಲ್ಲಿ ಅಧಿಕಾರಕ್ಕೆ ಬಂದರೆ JDS ಜೊತೆಗೆ ಮೈತ್ರಿಯಲ್ಲಿದ್ದೀರಾ. ನಾಳೆ ಕುಮಾರಸ್ವಾಮಿ ಅವ್ರಿಗೆ ಏನಾದರೂ ಜಾಕ್ಪಾಟ್ ಹೊಡೆದು ಬಿಡುತ್ತಾ ಅಂತ ನಿಮ್ಮಲ್ಲಿರೋರಿಗೆಲ್ಲ ಸೈಲೆಂಟ್ ಆಗಿ ಕೇಳ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ರೆ? ನೋಡಿ ಅರುಣ್ ಅವರೇ, 28ರ ಚುನಾವಣೆ ಸಮೀಪಿದೆ. ನಾವು ಇಲ್ಲಿನೂ ಕೂಡ NDA ಗಠಬಂಧನಲ್ಲೇ ಇದ್ದೇವೆ. ಕರ್ನಾಟಕದಲ್ಲಿ ಕೂಡ ಈಗ ಹೊಂದಾಣಿಕೆಯಿಂದ ನಾವು ಹಾಗೆ ಹೋಗ್ತಾ ಇದ್ದೇವೆ. ಆ ಸಂದರ್ಭದಕ್ಕೆ ಯಾವ್ಯಾವ ರೀತಿಯಾದಂಥ ಸನ್ನಿವೇಶಗಳು ಬರ್ತಾವೆ ಅದರ ಅನುಗುಣವಾಗಿ ಅವತ್ತು ಚುನಾವಣೆ ನಡೆಯುತ್ತೆ. ಅದರ ನಂತರ NDA ಗಠಬಂಧನ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋಂಥದ್ದು ಅವತ್ತಿನ ತೀರ್ಮಾನ ಆಗುತ್ತೆ. ಒಂದಂಕರ್ ವಿಶ್ವಾಸ ಇಲ್ಲಿ 28ಕ್ಕೆ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತದೊಂದಿಗೆ NDA ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ. ನೋಡೋಣ ಬನ್ನಿ ಡಾಕ್ಟ್ರೇ, ಈ ಕಡೆಗೆ ಮಹೇಶ್ ತೆಂಗಿನಕಾಯಿ ಅವರೇ, ನೋಡೋಣ ಇನ್ನೂ ಏನೇನ್ ಕತೆ ಇದೆಯೋ. ನಿಮ್ಮಲ್ಲಿರುವಂತ ಒಗ್ಗಟ್ಟೆ ಇನ್ನೂ ಸರಿಯಾಗಿ ಆಗ್ತಾ ಇಲ್ಲ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಿಲ್ಲ, ಒಬ್ಬೊಬ್ರು ಒಂದೊಂದು ಮಾರುತ ದೂರ ಹೋಗ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿ ಮುಗಿಲಿ, ಮುಗಿದ್ಮೇಲೆ ನೋಡೋಣ. ಒಂದ್ ಕಡೆಗೆ, ಬೆಂಗಳೂರಿನಲ್ಲಿ ಒಂದ್ ಕಡೆಗೆ, ಕರಾವಳಿಯಲ್ಲಿರೋರು ಒಂದ್ ಕಡೆಗೆ, ನೋಡಿಲ್ವಾ? ಅರುಣ್ ಅವರ ಹೇಳಿ ಡಾಕ್ಟ್ರೇ. 28ರವರೆಗೆ ಈ ಕಾಂಗ್ರೆಸ್ ಗೌರ್ಮೆಂಟ್ ನಡೀತದ? ನಡೀದೇ ಇದ್ ಬಿಡ್ತಾರ? ಬಿಡಿಸ್ಬಿಡ್ತೀರಾ? 28ರವರೆಗೆ ಇದು ಬಾಳಿಕೆ ಬರ್ತದ? ಅಲ್ಲ, ಬಿಡಿಸ್ಬಿಡ್ತೀರಾ? ಆಪರೇಷನ್ ಮಾಡ್ತೀರಾ ಡಾಕ್ಟರ್? ನಾವು ಬೀಳ್ಸ್ಬೇಕಂತಿಲ್ಲ, ಅವ್ರವರೇ ಬೀಳ್ಸ್ಕೊಳ್ಳಿಕ್ಕೆ. ಇಲ್ಲ, ಭಾರತೀಯ ಜನತಾ ಪಾರ್ಟಿ ಯಾವುದೇ ರೀತಿಯಾದಂಥ ಆಪರೇಷನ್ ಮಾಡ್ತಾ ಇಲ್ಲ. ನೀವು ಮಾತಾಡ್ತಿರೋದು ನೋಡಿದ್ರೆ ನಾವು ನಮ್ಮ ಏನು ಹಂಗೆ ಅನಿಸ್ತಾ ಇದೆ. ನೀವು ಮಾತಾಡೋದು ನೋಡಿದ್ರೆ ಇದೇನು 2028ರವರೆಗೆ ಗೌರ್ಮೆಂಟ್ ಇರಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಾ? ಅಲ್ಲ, ಇವರು ಕಚ್ಚಾಟ ಮಾಡ್ತಾ ಇದ್ದಾರೆ. ಅಡ್ಮಿನಿಸ್ಟ್ರೇಷನ್ ಅನ್ನು ಬಿಟ್ಟು ಮತ್ತೆಲ್ಲ ಮಾಡ್ತಾ ಇದ್ದಾರೆ. ಅವರ ಯೋಚನೆ ದಾಟಿ ಮಾಡೋ ಕೆಲಸ ಎಲ್ಲ ಓಡಾಡ್ತಾ ಇರ್ಬೇಕು ಅಂತ ಹೇಳಿ